ಇನ್ನು ಇಂಡಿಗೋ ಫ್ಲೈಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬ್ರೇಕ್ಗಿಂತ ಮೊದಲು ನಾನು ಹೇಳ್ತಾ ಇದ್ದೆ, ಯಾಕೋ ಸ್ವಲ್ಪ ವ್ಯತ್ಯಯಗಳಾಗ್ತಾ ಇವೆ, ಸರಿಯಾದ ಟೈಮಿಗೆ ಹೋಗಲ್ಲ. ಹೀಗಾಗಿ ಏನಂದರೆ ಜನ ಕಾಯುವಂಥ ಸ್ಥಿತಿ. ಇದು ಹೇಗೆ ಅಂತಂದರೆ, ಒಂದು 5 ನಿಮಿಷ ಲೇಟ್ ಆದರೂ ಕೂಡ ನಿಮಗೆ ಏರ್ಪೋರ್ಟ್ ಒಳಗಡೆ ಬಿಟ್ಕೊಳ್ಳಲ್ಲ. 5 ನಿಮಿಷ ಲೇಟ್ ಆದರೂ ಕೂಡ. ಆದರೆ ಇವ್ರದ್ದು ಗಂಟೆಗಟ್ಟಲೆ ದಿನಗಟ್ಟಲೆ ಲೇಟ್ ಆಗುತ್ತೆ. ಏನಾದರೂ ಇಂಪಾರ್ಟೆಂಟ್ ಕೆಲಸ ಅಂತ ಹೋಗುವಂಥ ಗತಿ ಏನು? ನೋಡಿ ಜನ ಎಷ್ಟರ ಮಟ್ಟಿಗೆ ನಿಂತಿದ್ದಾರೆ, ರೊಚ್ಗೆದ್ದಿದ್ದಾರೆ ಜನ. ಹಿಂಗೆ ಮಾಡಿದ್ರೆ ಹಿಂಗೆ ಅಂತ ಇಷ್ಟೊಂದು ದೊಡ್ಡ ಮಟ್ಟಿಗೆ ವ್ಯತ್ಯಯಗಳು. ಬಿಡಪ್ಪ, ಏನೋ ಹವಾಮಾನದಲ್ಲಿ ವಿಪರೀತ ಬದಲಾವಣೆಗಳಾಗಿದೆ, ತೊಂದರೆಗಳಾಗಿದೆ ಅಂದರೆ ಹೌದು ಅನ್ಬೋದು. ಸರಿಯಾದ ರೀತಿ ಕಾರಣ ಕೊಡ್ತಿಲ್ಲ. ಹೀಗಾಗಿ ಏನು ಅಂತಂದರೆ ಜನ ಬೇಸರ ಮಾಡ್ಕೊಂಡಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ನವೀನ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದೇಶಾದ್ಯಂತ 200ಕ್ಕೂ ಅಧಿಕ ಇಂಡಿಗೋ ಏರ್ಲೈನ್ಸ್ನ ವಿಮಾನಗಳು ರದ್ದು ಮತ್ತು ವಿಳಂಬ ಆಗ್ತಾ ಇರ್ತಕ್ಕಂಥಲ್ಲಿ ಪ್ರಯಾಣಿಕರು ಗಂಟೆಗಟ್ಟಲೆ ಏರ್ಪೋರ್ಟಲ್ಲಿ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೀಗ ನಾವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಸಹ ನೋಡ್ಬೋದು. ಏನೊಂದು ಪ್ರಯಾಣಿಕರು ಗಂಟೆಗಟ್ಟಲೆ ಏರ್ಪೋರ್ಟಲ್ಲಿ ಕಾದರೂ ಸಹ ಇಲ್ಲಿಗೆ ಏನೊಂದು ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಏನು ನಿಗದಿತ ಅವಧಿಗೆ ಟಿಕೆಟ್ ಬುಕ್ ಮಾಡಿಕೊಂಡು ಏರ್ಪೋರ್ಟ್ಗೆ ಬಂದರೂ ಸಹ ಗಂಟೆಗಟ್ಟಲೆ ವಿಳಂಬ ಆಗ್ತಾ ಇದೆ. ಹೀಗಾಗಿ ಏನು ನಿಗದಿತ ಸಮಯದಲ್ಲಿ ಹೋಗಬೇಕಾದ ಸ್ಥಳಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಸಹ ಏನು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಆಕ್ರೋಶನ ಹೊರಹಾಕಿ ಏನು ಸಿಬ್ಬಂದಿಯ ಏನು ಪೈಲಟ್ಗಳು ಇಲ್ಲ ಮತ್ತು ಸಿಬ್ಬಂದಿ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಏನು ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇರ್ತಕ್ಕಂಥ ಮಾಹಿತಿಯನ್ನು ಸಹ ಕೊಡ್ತಾ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯಾಣಿಕರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈಗಾಗಲೇ ಸಾಕಷ್ಟು ಜನ ಏನು ಹಣವನ್ನು ಹಿಂಪಡೆದ ಟಿಕೆಟನ್ನು ರದ್ದು ಮಾಡ್ಕೊಂಡು ಹೋಗೋದಕ್ಕೂ ಸಹ ಬಂದು ಇಂಡಿಗೋ ಏರ್ಲೈನ್ಸ್ನ ಏರ್ಲೈನ್ಸ್ನ ಒಂದು ಕಚೇರಿಗಳ ಬಳಿ ಕಾದು ನಿಂತಿದ್ದಾರೆ. ಕ್ಯೂನಲ್ಲಿ ಸಹ ನಿಂತ್ಕೊಂಡು ತಮ್ಮ ಆಕ್ರೋಶವನ್ನು ಸಹ ಹೊರಹಾಕ್ತಾ ಇದ್ದಾರೆ. ಇನ್ನು ಈಗಾಗಲೇ ಏರ್ಪೋರ್ಟ್ನಿಂದ ಬೇರೆ ಬೇರೆ ಕಡೆ ಹೋಗ್ತಕ್ಕಂಥ ಕೆಲವೊಂದಷ್ಟು ವಿಮಾನಗಳು ಸಹ ಕ್ಯಾನ್ಸಲ್ ಆಗಿರ್ತಕ್ಕಂಥ ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ಗೆ ಬಂದಿರೋಂಥ ಪ್ರಯಾಣಿಕರು ಪರದಾಟವನ್ನು ಅನುಭವಿಸಿದ್ದಾರೆ. ಜೊತೆಗೆ ಒಳಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯಾಣಿಕರು ಸಹ ತುಂಬಿದ್ದಾರೆ. ಅವರು ಸಹ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜೊತೆಗೆ ಒಳಗಡೆ ಕೂರೋದಕ್ಕೂ ಸಹ ಏನೊಂದು ಸ್ಥಳಾವಕಾಶವಿಲ್ಲ. ಅಂಥ ಕಡೆ ಗಂಟೆಗಟ್ಟಲೆ ಕಾಯಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಆಕ್ರೋಶವನ್ನು ಹೊರಹಾಕ್ತಾರೆ. ವಾರಣಾಸಿ ಹೊರಟಿದ್ವಿ ನಾವು. 1 ತಿಂಗಳು ಮುಂಚೆನೇ ಬುಕ್ ಮಾಡಿದ್ವಿ. 1 ತಿಂಗಳು ಮುಂಚೆ ಬುಕ್ ಮಾಡಿದರೆ ನೆನ್ನೆ ಮೆಸೇಜೇ ಬಂದಿಲ್ಲ ನಮಗೆ. ಇಲ್ಲಿ ಬಂದರೆ ಗೊತ್ತಾಗ್ತಿದೆ. ಬೆಳಗ್ಗೆಯಿಂದ ನಾವು ಬೆಳಗ್ಗೆ 3 ಗಂಟೆಗೆ ಬಂದವ್ರು. ನಾವು ಇಲ್ಲಿ 3 ಗಂಟೆಗೆ ಬಂದವ್ರು ನೋಡ್ತಿದ್ದೀವಿ. ನಾವು ಬಂದರೆ 7 ಗಂಟೆ ಫ್ಲೈಟ್ ಆಗಿದೆ. ನಾವು 11 ಗಂಟೆ ಫ್ಲೈಟು ಸರಿ ಚೇಂಜ್ ಮಾಡ್ಕೊಂಡ್ವಿ. ಒಂದು 2,000 ರೂಪಾಯಿ ಎಕ್ಸ್ಟ್ರಾ ಆದರೂ ಪರಲ್ಲ. ಸಾಯಂಕಾಲ ಹೋದರೆ ನಮ್ಗೆ ಟ್ರಿಪ್ ಹಾಳಾಗುತ್ತೆ, ನೋಡೋಕ್ಕಾಗಲ್ಲ. ಒಂದು ಪ್ಲೇಸ್ ನೋಡೋಕ್ಕಾಗಲ್ಲ. ನಾವು ಟೂರಿಸ್ಟ್ ಇರ್ತೀವಿ. ಒಂದು ಫ್ಲೈಟು ಚೇಂಜ್ ಆದರೆ ಸಾಯಂಕಾಲ ಆದರೆ ನಾವು ನೋಡೋಕ್ಕಾಗಲ್ಲ. ಒಂದಿನ ಒಂದು ಜಾಗ ಎಲ್ಲ ಮಿಸ್ ಆಗುತ್ತೆ. ಆದ್ದರಿಂದ ನಾವು 11 ಗಂಟೆಗೆ 3,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು 11 ಗಂಟೆ ಫ್ಲೈಟಿಗೆ ಚೇಂಜ್ ಮಾಡ್ಕೊಂಡ್ವಿ. ಈಗ ನೋಡಿದ್ರೆ 11 ಗಂಟೆ ಫ್ಲೈಟು ಆಗಿದೆ, ಮತ್ತು ಮೆಸೇಜ್ ಏನು ಬಂದಿಲ್ಲ. ಈಗ ಒಳಗಡೆ ಬೋರ್ಡಿಂಗ್ ಹೋಗೋಣ ಅಂತಂದರೆ ಅವಾಗ ಗೊತ್ತಾಗ್ತಿದೆ ನಮಗೆ ಕ್ಯಾನ್ಸಲ್ ಆಗಿದೆ ಅಂತ. ಮೆಸೇಜ್ ಏನೂ ಬಂದಿಲ್ಲ. ಮತ್ತು ಹಾಗೆ ಕಂಟಿನ್ಯೂಸ್ ಆಗಿ ಆಗ್ತಾಯಿದೆ. ತುಂಬ ಜನಕ್ಕೆ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತಿದೆ. ಏನು ಕಾರಣ ಅಂತ ಗೊತ್ತಿಲ್ಲ. ಏನಾದರೂ ಕಾರಣಗಳಿದ್ದರೆ ಅಥವಾ ಅದನ್ನು ಬಗೆಹರಿಸೋ ಥರ ಇದ್ದರೆ ಒಳ್ಳೆಯದು. ಎಲ್ಲರೂ ಯಾರೇ ಪ್ರವಾಸ ಮಾಡೋರಿಗಾಗಲಿ ಅಥವಾ ಕೆಲಸ ನಿಮಿತ್ತ ಯಾರೋ ಹೋಗುವಂಥವ್ರಿಗಾಗಲಿ ಅನುಕೂಲ ಆಗುತ್ತೆ. ದಯಮಾಡಿ ಅದರ ಸೂಕ್ತ ಕ್ರಮ ಕೈಗೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಕಂಪನಿ ಪ್ರಾಬ್ಲಮ್ ಏನಂದರೆ ಇನ್ಫಾರ್ಮೇಷನ್ ಸರಿಯಾಗಿ ಕೊಡ್ತಿಲ್ಲ. 7 ಗಂಟೆ ನಾವು ಬಂದಿದ್ದು. 20 ನಮ್ಗೆ ಇದ್ದಂಥ ಫ್ಲೈಟ್ ಭುವನೇಶ್ವರಿಗೆ. ಇದುವರೆಗೂ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಕೇಳ್ತಾ ಇದ್ದಾರೆ. 1 ಅವರ್ 2 ಅವರ್ ಅಂತ ಕಾಲ ಕರ್ಕೊಂಡು ಹೋಗ್ತಾನೆ ಇದ್ದಾರೆ. ವಸತಿಗಳು ವಯಸ್ಸಾದರೂ ವಯೋವೃದ್ಧರು ತುಂಬ ಜನ ಆಗಿದ್ದಾರೆ. ವ್ಯಾಲಿಡ್ ರೀಸನ್ ಕೂಡ ಕೊಡ್ತಾ ಇಲ್ಲ. ಏನಕ್ಕಾಗಿದೆ, ಯಾಕೆ ಆಗ್ತಾ ಇದೆ ಅಂತ. ಲಗೇಜ್ ಇಂಪೌಂಡ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಲಗೇಜ್ ಇಲ್ಲ. ಹೌದು, ಈ ರೀತಿ ವಯಸ್ಸಾದಂಥವ್ರು ಇದ್ದಾರೆ. ಅವ್ರಿಗೆ ಏನು ಕೊಡಬೇಕು ಅಂತ ಕೂಡ ಇಲ್ಲ. ನೋಡಿ, ಇದು ಈ ಪ್ರವಾಸ ಅನ್ನೋದೊಂಥರ ಪ್ರಯಾಸ ಆಗಿಬಿಟ್ರೆ ಅದನ್ನೇ ನಾವೆಲ್ಲಿ ನೋಡಿದ್ರಲ್ಲಿ ಈಗ ನೋಡ್ತಾ ಇದ್ದೀವಿ. ಅದೇ ವಿಮಾನ ನಿಲ್ದಾಣಗಳಾಗ್ತಾ ಇವೆ. ಆದರೆ ವಿಮಾನಗಳ ವ್ಯವಸ್ಥೆ ಎಷ್ಟು ಮಟ್ಟಿ ಸರಿ ಇದೆ, ಸಿಬ್ಬಂದಿಯನ್ನು ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. Since 10:30 you cannot find a this is getting delayed. Effect because of that. Is this your famed service? It is not like that. We are